ಕಾಂಗ್ರೆಸ್ ಸರ್ಕಾರ ಅನುದಾನ ಅಸ್ತ್ರ ಪ್ರಯೋಗಿಸಿದೆ. ಫೆಬ್ರವರಿ 7ರಂದು ಮಲತಾಯಿ ಧೋರಣೆ ಖಂಡಿಸಿ ಪ್ರತಿಭಟನೆ ನಡೆಸಲು ಸಜ್ಜಾಗಿದ್ದಾರೆ. ಕೇಂದ್ರ ಬಜೆಟ್ನಲ್ಲೂ ಅನುದಾನ ನೀಡಿಲ್ಲ, ಬರ ಪರಿಹಾರ ಕೇಳಿದ್ರೆ ಅದನ್ನೂ ಕೊಡ್ತಿಲ್ಲ. ಹೀಗಾಗಿ ದೊಡ್ಡ ಹೋರಾಟಕ್ಕೆ ಕೈ ನಾಯಕರು ಸಜ್ಜಾಗಿದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ನಡೆಯಲಿದ್ದು ಎಲ್ಲ ಮಂತ್ರಿಗಳು, ಕಾಂಗ್ರೆಸ್ ಶಾಸಕರು ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ. ಇವತ್ತು ಮಧ್ಯಾಹ್ನವೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೊರಡಲಿದ್ದು ಪ್ರತಿಭಟನೆಗೆ ತಯಾರಿಯನ್ನ ನಡೆಸಲಿದ್ದಾರೆ. ಅನುದಾನಕ್ಕಾಗಿ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ರಣಕಹಳೆ ಮೊಳಗಿಸುತ್ತಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ದಾಖಲೆ ಬಿಡುಗಡೆ ಮಾಡಿ ಆರೋಪ ಮಾಡಿದ್ದಾರೆ. ತೆರಿಗೆ ಹಂಚಿಕೆ ವರದಿ ಬಿಡುಗಡೆಗೊಳಿಸಿದ ಸಿಎಂ 14ನೇ ಹಣಕಾಸು ಆಯೋಗದಲ್ಲಿ ರಾಜ್ಯಕ್ಕೆ 42ರಷ್ಟು ತೆರಿಗೆ ಹಂಚಿಕೆ ಆಗಿದೆ. 15ನೇ ಹಣಕಾಸು ಆಯೋಗದಲ್ಲಿ 41%ಕ್ಕೆ ತೆರಿಗೆ ಹಂಚಿಕೆ ಇಳಿದಿದೆ ಅಂದ್ರು. 4 ವರ್ಷದಲ್ಲಿ ರಾಜ್ಯಕ್ಕೆ 45,000 ಕೋಟಿ ತೆರಿಗೆ ಪಾಲು ಕಡಿಮೆ ಆಗಿದೆ ಎಂದ ಸಿದ್ದು 5 ವರ್ಷದಲ್ಲಿ 62,000 ಕೋಟಿ ತೆರಿಗೆ ಪಾಲು ಕಡಿಮೆ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಇನ್ನು ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕವೇ ತೆರಿಗೆ ಕಟ್ಟುವಲ್ಲಿ ನಂಬರ್ 2ನೇ ಸ್ಥಾನದಲ್ಲಿದೆ. ಆದರೆ ಜಿಎಸ್ಟಿ ಹಣ ಸೇರಿದಂತೆ ಎಲ್ಲ ಹಣ ಸ್ಥಗಿತಗೊಳಿಸಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಅನುದಾನ ನೀಡ್ತಿಲ್ಲ ಅಂತ ಸಿದ್ದರಾಮಯ್ಯ ದಾಖಲೆ ದಂಗಲ್ ಮಾಡಿದ್ರೆ ಸಿಎಂ ಆರೋಪಕ್ಕೆ ಬಿಜೆಪಿ ತಿರುಗೇಟನ್ನ ಕೊಟ್ಟಿದೆ. ಸಿಎಂ ಕೊಟ್ಟ ದಾಖಲೆಗಳಿಗೆ ಬಿಜೆಪಿ ಟ್ವೀಟ್ ಮಾಡಿ ಪ್ರತ್ಯುತ್ತರ ನೀಡಿದೆ. ತಮ್ಮ ಆಡಳಿತ ವೈಫಲ್ಯ ಮುಚ್ಚಿಕೊಳ್ಳಲು ಕೇಂದ್ರದ ಮೇಲೆ ಆರೋಪ ಮಾಡ್ತಿದ್ದಾರೆ. ಹಿಂದೆಂದೂ ಕಂಡು ಕೇಳರಿಯದಂತಹ ಆಡಳಿತ ವಿರೋಧಿ ಅಲೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಜನರ ಗಮನ ಬೇರೆಡೆ ಸೆಳೆಯುವ ಸಿಎಂ ಸಿದ್ದರಾಮಯ್ಯ ಯತ್ನ ಮಾಡಿದ್ರೆ ಬಿಜೆಪಿ ಯುಪಿಎ ಸರ್ಕಾರ ನೀಡಿದ್ದಕ್ಕಿಂತ 3 ಪಟ್ಟು ಅನುದಾನ ನೀಡಲಾಗಿದೆ. ಇದನ್ನ ಎಷ್ಟರ ಮಟ್ಟಿಗೆ ಬಳಸಿಕೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡಿದೆ. ಇನ್ನು ಶ್ವೇತಪತ್ರ ಹೊರಡಿಸುವ ತಾಕತ್ತು ದಮ್ಮು ನಿಮ್ಮಲ್ಲಿದೆಯೇ? ತೆಲಂಗಾಣ, ಛತ್ತೀಸ್ಗಢ, ಮಧ್ಯಪ್ರದೇಶ, ರಾಜಸ್ಥಾನ ಚುನಾವಣೆಗೆ ಹಣ ನೀಡಿದ್ದೀರಿ. ಈ ಬಗ್ಗೆ ಮಾತನಾಡುವ ನೈತಿಕತೆಯೇ ಇಲ್ಲ ಅಂತ ಸಿಎಂಗೆ ಜಾಡಿಸಿದ್ದಾರೆ. ಅನುದಾನಕ್ಕಾಗಿ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಫೆಬ್ರವರಿ 7ರಂದು ಪ್ರತಿಭಟನೆ ನಡೆಸಿದ್ರೆ ಇದಕ್ಕೆ ಕೌಂಟರ್ ಕೊಡಲು ಬಿಜೆಪಿ ತಯಾರಿ ನಡೆಸಿದೆ. ಬೆಂಗಳೂರಲ್ಲಿ ದೊಡ್ಡ ಹೋರಾಟಕ್ಕೆ ಕೇಸರಿ ಪ್ಲಾನ್ ಮಾಡಿದ್ದು ಮಾಜಿ ಸಿಎಂ ಯಡಿಯೂರಪ್ಪ ನಿವಾಸದಲ್ಲಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಈಶ್ವರಪ್ಪ, ಪ್ರೀತಂ ಗೌಡ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ಲೋಕಸಭೆಗೂ ಮುನ್ನ ರಾಜ್ಯಕ್ಕೆ ಅಮಿತ್ ಶಾ ಆಗಮಿಸ್ತಾ ಇದ್ದು ಬಿಎಸ್ವೈ ನಿವಾಸದಲ್ಲಿ ಸಭೆ ಮಾಡಲಾಯಿತು. 28 ಲೋಕಸಭಾ ಕ್ಷೇತ್ರಗಳನ್ನ 8 ಕ್ಲಸ್ಟರ್ ಆಗಿ ಬಿಜೆಪಿ ಮಾಡಿದ್ದು ವಿಜಯೇಂದ್ರ ಅಮಿತ್ ಶಾಗೆ ವರದಿಯನ್ನ ನೀಡಲಿದ್ದಾರೆ. ಎಲೆಕ್ಷನ್ಗೆ ತಯಾರಿ ಹೇಗೆ ನಡೆದಿದೆ, ಎಲ್ಲಿ ಗೆಲ್ಲುವ ವಾತಾವರಣ ಇದೆ ಅಂತ ಈಗಾಗಲೇ ಲೆಕ್ಕಾಚಾರ ಹಾಕಿದ್ದು ಮಾಹಿತಿಯನ್ನ ನೀಡಲಿದ್ದಾರೆ. ಇನ್ನು ಯಡಿಯೂರಪ್ಪ ನಿವಾಸದಲ್ಲಿ ಟಿಕೆಟ್ ಕಗ್ಗಂಟಾಗಿರುವ 2 ಲೋಕಸಭಾ ಕ್ಷೇತ್ರಗಳ ನಾಯಕರ ಜೊತೆ ಚರ್ಚೆ ನಡೆದಿದೆ. ಹಾವೇರಿ ಟಿಕೆಟ್ ವಿಚಾರವಾಗಿ ಈಶ್ವರಪ್ಪ ಜೊತೆ ಚರ್ಚಿಸಿದ್ರೆ ದಾವಣಗೆರೆ ಗೊಂದಲಕ್ಕೂ ಸಂಸದ ಸಿದ್ದೇಶ್ವರ, ಮಾಜಿ ಸಚಿವರಾದ ಎಸ್ಎ ರವೀಂದ್ರನಾಥ್, ರೇಣುಕಾಚಾರ್ಯ ಅವರ ಜೊತೆಗೆ ಮೀಟಿಂಗ್ ಮಾಡಿದ್ರು. ಲೋಕಸಭೆ ಎಲೆಕ್ಷನ್ ಹತ್ತಿರ ಆಗ್ತಾ ಇದ್ದಂತೆ ಜಿಲ್ಲೆಯಲ್ಲೂ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಚುನಾವಣೆಗೆ ಕಾರ್ಯಕರ್ತರ ಪಡೆ ಸಜ್ಜುಗೊಳ್ತಾ ಇರುವ ಕಮಲ ಪಡೆ ಕಾರ್ಯಕಾರಿಣಿ ಮೂಲಕ ಗೆಲುವಿಗೆ ತಂತ್ರ ಹೆಣಿತಾ ಇದೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. ಬಿಜೆಪಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಆಗ್ತಿದ್ದು ಮಾಜಿ ಸಚಿವ ಎಸ್ಎ ರಾಮದಾಸ್, ಸಿಎಚ್ ವಿಜಯಶಂಕರ್, ರಾಜ್ಯ ಉಪಾಧ್ಯಕ್ಷ ರಾಜೇಂದ್ರ ತೋಂಟದಾರ್ಯ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಅಮಿತ್ ಶಾ ಬರೋಕ್ಕೂ ಮುನ್ನ ಕೇಸರಿ ನಾಯಕರು ಆಕ್ಟಿವ್ ಆಗಿದ್ದಾರೆ. ತುಮಕೂರಿನಲ್ಲಿ ವಿ ಸೋಮಣ್ಣ ಸ್ಪರ್ಧೆ ಚರ್ಚೆ ಬೆನ್ನಲ್ಲೇ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆದಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ ನೇತೃತ್ವದಲ್ಲಿ ಮೀಟಿಂಗ್ ಆಗಿದ್ದು ಶಾಸಕ ಗೋಪಾಲಯ್ಯ, ಜ್ಯೋತಿ ಗಣೇಶ್, ಮಾಜಿ ಸಚಿವ ಮಾಧುಸ್ವಾಮಿ, ಬಿಸಿ ನಾಗೇಶ್, ಮಾಜಿ ಶಾಸಕಿ ರೂಪಾಲಿ ನಾಯಕ್ ಸೇರಿದಂತೆ ಹಲವು ಜಿಲ್ಲಾ ನಾಯಕರು ಭಾಗಿಯಾಗಿದ್ರು. ಗೋಪಾಲಯ್ಯ ತುಮಕೂರು ಲೋಕಸಭಾ ಉಸ್ತುವಾರಿಯಾಗಿದ್ದು ಮಾಹಿತಿಯನ್ನ ಕಲೆ ಹಾಕಿದ್ರು. ಇತ್ತ ಬಿಜೆಪಿ ಸಭೆ ನಡೆದ್ರೆ ವಿ ಸೋಮಣ್ಣ ದೆಹಲಿಗೆ ದೌಡಾಯಿಸಿದ್ರು. ಟಿಕೆಟ್ ವಿಚಾರವಾಗಿ ಮಾತನಾಡಿದ ಸೋಮಣ್ಣ, ಬಿಜೆಪಿ ಜೆಡಿಎಸ್ ನಾಯಕರೇ ನನಗೆ ಸ್ಪರ್ಧಿಸುವಂತೆ ತುಮಕೂರಿಗೆ ಕರೆಯುತ್ತಿದ್ದಾರೆ. ಆದರೆ ವರಿಷ್ಠರ ತೀರ್ಮಾನವೇ ಅಂತಿಮ ಅನ್ನೋ ಮೂಲಕ ಹೊಸ ದಾಳ ಉರುಳಿಸಿದ್ದಾರೆ. ಮಂಡ್ಯ ಕೆರಗೋಡು ಹನುಮ ಧ್ವಜ ದಂಗಲ್ ದಿನಕ್ಕೂ ತಾರಕಕ್ಕೇರ್ತಾ ಇದೆ. ಬಾವುಟ ತೆರವು ಬೆನ್ನಲ್ಲೇ ಈಗ ಬಿಜೆಪಿ ಕಾರ್ಯಕರ್ತರು ಹೊಸ ಹೋರಾಟ ಮಾಡ್ತಿದ್ದಾರೆ. ಕೆರಗೋಡಿನ ನಂತರ ಮಂಡ್ಯ ನಗರದಲ್ಲೂ ಅಭಿಯಾನ ಆರಂಭಿಸಿದ್ದು ಬಿಜೆಪಿಯಿಂದ ಮನೆ ಮನೆಗೆ ಧ್ವಜ ವಿತರಣೆ ಮಾಡಿದ್ರು. ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ನೇತೃತ್ವದಲ್ಲಿ ಧ್ವಜ ವಿತರಣೆ ನಡೆಸಿದ್ದು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಮನೆಗಳಿಗೆ ಬಾವುಟ ಕಟ್ಟಿದ್ರು.
ನಾಳೆಯಿಂದ ಸುತ್ತೂರು ಮಠದಲ್ಲಿ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಮಹಾದಾಸೋಹಕ್ಕೆ ಶ್ರೀಗಳು ಚಾಲನೆ ನೀಡಿದ್ರು. ಮೈಸೂರಿನ ನಂಜನಗೂಡು ತಾಲೂಕಿನ ಸುತ್ತೂರಿನಲ್ಲಿ ಜಾತ್ರೆ ನಡೆಯಲಿದ್ದು ಇಂದಿನಿಂದ ಫೆಬ್ರವರಿ 11ರ ತನಕ ಭಕ್ತರಿಗೆ ಅನ್ನ ಪ್ರಸಾದ ವಿತರಣೆ ನಡೆಯಲಿದೆ. ಮಠದ ಗದ್ದಿಗೆಗೆ ಸುತ್ತೂರು ಶ್ರೀ ಪೂಜೆ ಸಲ್ಲಿಸಿದ್ದು ಶ್ರೀ ಶಿವರಾತ್ರೀಶ್ವರ ಗದ್ದಿಗೆಗೆ ರುದ್ರಾಭಿಷೇಕ ಮಹಾಪೂಜೆ ನೆರವೇರಿಸಿದ್ರು. ಹಾವೇರಿ ಜಿಲ್ಲೆಯ ಬ್ಯಾಡಗಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಸಿಎಂ ಹಾಗೂ ಪಶುಸಂಗೋಪನಾ ಸಚಿವರ ಭಾವಚಿತ್ರಕ್ಕೆ ಸಗಣಿ ಎರಚಿದ್ರು. ವಾಹನದ ಮೇಲೆ ಮೋದಿ ಭಾವಚಿತ್ರ ತೆಗೆದು ಸಿಎಂ ಫೋಟೋ ಹಾಕಲಾಗಿತ್ತು. ಇದಕ್ಕೆ ಕಾರ್ಯಕರ್ತರು ಆಕ್ರೋಶಗೊಂಡು ಸಗಣಿ ಹಾಕಿದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಗೆ ಮೋದಿ ಫೋಟೋ ತೆಗೆದಿದ್ದು ಎಷ್ಟು ಸರಿ ಅಂತ ಗರಂ ಆದ್ರು. ಅಲ್ಲದೆ ಮೋದಿ ಫೋಟೋ ಹಾಕದಿದ್ರೆ ದೊಡ್ಡ ಹೋರಾಟ ಮಾಡೋ ಎಚ್ಚರಿಕೆ ನೀಡಿದ್ರು. ಉಡುಪಿಯ ಕುಂದಾಪುರ ತಾಲೂಕು ಸಿದ್ದಾಪುರದ ವರಾಹಿ ಪವರ್ ಹೌಸ್ಗೆ ಇಂಧನ ಸಚಿವ ಕೆಜೆ ಜಾರ್ಜ್ ಭೇಟಿ ನೀಡಿದ್ರು. ವಾರಾಹಿಯ ಪವರ್ ಹೌಸ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಜಾರ್ಜ್ ಮಾಹಿತಿಯನ್ನ ಪಡೆದ್ರು. ಕರ್ನಾಟಕ ಇಂಧನ ಸಚಿವಾಲಯ ಹೊಸದಾಗಿ ರೂಪಿಸಿರುವ ಹೈಡ್ರೋ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಯೋಜನೆ ವಿವರವನ್ನ ಪಡೆದ್ರು. ಅಲ್ಲದೆ ಸ್ಥಳ ಪರಿಶೀಲನೆ ಮಾಡಿದ್ರು. ಕೆಪಿಸಿಯಲ್ಲಿ ವಿದ್ಯುತ್ ಉತ್ಪಾದನೆ, ಹೊರಗೆ ಹರಿಯುವ ನೀರಿನ ಪ್ರಮಾಣ, ಹೊಸದಾಗಿ ನಿರ್ವಹಿಸಲಿರುವಂತಹ ವಾರಾಹಿ ಕುರಿತು ಚರ್ಚೆ ಮಾಡಿದ್ರು. ಮಾಜಿ ಶಾಸಕ ಕೆ ಗೋಪಾಲ ಪೂಜಾರಿ, ವಡ್ಸೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಪ್ರದೀಪ್ ಕುಮಾರ್ ಶೆಟ್ಟಿ ಹಲವರು ಭಾಗಿಯಾಗಿದ್ದರು. ಕೆಲವು ಶಾಲೆಗಳ ಶಿಕ್ಷಕರು ದಾರಿ ತಪ್ಪುತ್ತಾ ಇದ್ದಾರೆ. ಅವರನ್ನ ದಾರಿಗೆ ಕರೆತರುವ ಕೆಲಸ ಮಾಡ್ತೀವಿ ಅಂತ ಸಚಿವರು ಎಚ್ಚರಿಸಿದ್ದಾರೆ. ಶಿಕ್ಷಕರು ಮಕ್ಕಳಿಗೆ ಪಾಠ ಮಾತ್ರ ಹೇಳ್ಕೊಡ್ಬೇಕೇ ಹೊರತು ಯಾವುದೇ ಆಟ ಆಡಬಾರದು ಎಂದು ಮಧು ಬಂಗಾರಪ್ಪ ವಾರ್ನ್ ಮಾಡಿದ್ದಾರೆ. ಉಡುಪಿಯ ಕೊಲ್ಲೂರಿಗೆ ಭೇಟಿ ನೀಡಿದ ವೇಳೆ ಮಾತನಾಡಿದ ಮಿನಿಸ್ಟರ್, ಯಾವುದೇ ಪಕ್ಷದ ಪರ ಕೆಲಸ ಮಾಡುವುದು ಶಿಕ್ಷಕರ ಕೆಲಸ ಅಲ್ಲ. ಸರ್ಕಾರದ ಹಣ ಪಡೆಯುತ್ತಿರುವ ಶಿಕ್ಷಕರು ಮಕ್ಕಳ ಪರ ಕೆಲಸ ಮಾಡಿ, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಕಾರ್ಯ ಮಾಡಬೇಕು. ಕರ್ತವ್ಯದಲ್ಲಿ ಅಸಡ್ಡೆ ತೋರಿದ್ರೆ ನಿರ್ದಾಕ್ಷಿಣ್ಯ ಕ್ರಮ ವಹಿಸಲಾಗುವುದು. ಶಿಕ್ಷಕರ ವಿಚಾರದಲ್ಲಿ ಕೆಲವು ವ್ಯತ್ಯಾಸಗಳು ಕಂಡು ಬಂದಿದ್ದು ದಾರಿ ತಪ್ಪಲು ಬಿಡೋದಿಲ್ಲ. ಸರ್ಕಾರಿ ಶಾಲಾ ಮೈದಾನದಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೆದರೆ ನಿರ್ದಾಕ್ಷಿಣ್ಯ ಕ್ರಮ ಅಂದ್ರು. ಪ್ರತ್ಯೇಕ ರಾಷ್ಟ್ರದ ಕಿಚ್ಚು ಹಚ್ಚಿದ ಡಿಕೆ ಸುರೇಶ್ ವಿರುದ್ಧ ಪ್ರತಿಭಟನೆ ದಿನ ದಿನಕ್ಕೂ ಹೆಚ್ಚಾಗ್ತಾ ಇದೆ. ದೇಶ ವಿಭಜನೆ ಹೇಳಿಕೆ ಖಂಡಿಸಿ ಹಾಸನದಲ್ಲಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಸಂಸದರ ವಿರುದ್ಧ ಘೋಷಣೆ ಕೂಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಿದ್ರು. ಈ ವೇಳೆ ಪ್ರತಿಭಟನಾಕಾರರು ಪೊಲೀಸರ ಮಧ್ಯೆ ಜಟಾಪಟಿ ನಡೆಯಿತು. ನಂತರ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ್ರು. ಲೋಕಸಭೆ ಎಲೆಕ್ಷನ್ ಹತ್ತಿರ ಆಗ್ತಾ ಇದ್ದಂತೆ ನಾಯಕರು ಆಕ್ಟಿವ್ ಆಗ್ತಾ ಇದ್ದಾರೆ. ಚುನಾವಣೆ ಘೋಷಣೆಗೂ ಮುನ್ನವೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಚಾರ ಕಾರ್ಯ ಆರಂಭಿಸಿದ್ದಾರೆ. ಪ್ರಗತಿ ವಾಹನಕ್ಕೆ ಚಾಲನೆ ನೀಡಿದ್ದು ಎಲೆಕ್ಷನ್ ಕ್ಯಾಂಪೇನ್ ಪ್ರಾರಂಭಿಸಿದ್ದಾರೆ. ಧಾರವಾಡ ಲೋಕಸಭೆ ವ್ಯಾಪ್ತಿಯ 8 ಕ್ಷೇತ್ರಗಳಲ್ಲಿ ಪ್ರಗತಿ ವಾಹನ ಸಂಚರಿಸಲಿದ್ದು ಕೇಂದ್ರ ಸರ್ಕಾರದ ಸಾಧನೆ, ಜೋಶಿ ಅವರ ಕೆಲಸ ಮನೆ ಮನೆಗೆ ಮುಟ್ಟಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಇನ್ನು ಈ ವಾಹನಕ್ಕೆ ಶಾಸಕ ಮಹೇಶ್ ತೆಂಗಿನಕಾಯಿ ಚಾಲನೆ ನೀಡಿದರು. ಗ್ರಾಮದ ಸಮಸ್ಯೆ ಹೇಳಲು ಕರೆ ಮಾಡಿದ ರೈತರಿಗೆ ತಹಶೀಲ್ದಾರ್ ಆವಾಜ್ ಹಾಕಿದ್ದಾರೆ. ಮಹಿಳಾ ತಹಶೀಲ್ದಾರ್ ನೀಲಪ್ರಭಾ ಉಡಾಫೆ ಉತ್ತರ ನೀಡಿದ್ದಾರೆ. ಬರದಿಂದ ತತ್ತರಿಸಿ ಕಂಗೆಟ್ಟಿರೋ ಹಿನ್ನೆಲೆ ಬದ್ದೇಪಲ್ಲಿ ಗ್ರಾಮದ ಸಮಸ್ಯೆ ಅವಲೋಕನಕ್ಕೆ ತಹಶೀಲ್ದಾರ್ಗೆ ರೈತರು ಮನವಿ ಮಾಡಿದ್ರು. ಗ್ರಾಮಕ್ಕೆ ಬರೋದಾಗಿ ಹೇಳಿ ದಿನವಿಡೀ ಅನ್ನದಾತರ ತಹಶೀಲ್ದಾರರನ್ನ ಕಾಯಿಸಿದ್ದಾರೆ. ಇನ್ನು ನಮ್ಮ ಸಮಸ್ಯೆ ಬಗೆಹರಿಸಿ ಅಂದ್ರೆ ನಿಮ್ಮ ಊರಿನ ಸಮಸ್ಯೆ ಮಾತ್ರ ಇಲ್ಲ, ನಾನ್ ಬೇರೆ ಕಡೆಯದ್ದು ಬಗೆಹರಿಸಬೇಕು ಅಂತ ಉಡಾಫೆಯ ಉತ್ತರವನ್ನ ಕೊಟ್ಟಿದ್ದಾರೆ. ತಹಶೀಲ್ದಾರ್ ಬೇಜವಾಬ್ದಾರಿ ವರ್ತನೆಗೆ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದು ತರಾಟೆ ತೆಗೆದುಕೊಂಡಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸರ್ವರ್ ಮತ್ತೆ ಕೈಕೊಟ್ಟಿದೆ. ರಾಜ್ಯಾದ್ಯಂತ 4-5 ದಿನದಿಂದ ಸರ್ವರ್ ಸಮಸ್ಯೆ ಉಂಟಾಗಿದ್ದು ಸಾವಿರಾರು ವಿದ್ಯಾರ್ಥಿಗಳು ಸಿಇಟಿಗೆ ಅರ್ಜಿ ಸಲ್ಲಿಸಲಾಗದೆ ಪರದಾಟ ನಡೆಸ್ತಾ ಇದ್ದಾರೆ. ಏಕಕಾಲದಲ್ಲಿ SATS ತಂತ್ರಾಂಶವನ್ನ ಬಳಕೆ ಮಾಡೋದ್ರಿಂದ ಈ ಸಮಸ್ಯೆ ಎದುರಾಗಿದೆ. ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಫೆಬ್ರವರಿ 10 ಕೊನೆ ದಿನವಾಗಿದ್ದು ಏಪ್ರಿಲ್ 18 ಹಾಗೂ 19ರಂದು ಪರೀಕ್ಷೆ ನಡೆಯಲಿದೆ. ಆದರೆ ಪರೀಕ್ಷಾ ಪ್ರಾಧಿಕಾರ ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನ ಉಳ್ಳಾಲದ 9 ಕೆರೆ ಸಮೀಪ ನಡೀತಾ ಇದ್ದ ಕ್ರಿಕೆಟ್ ಪಂದ್ಯದ ವೇಳೆ ಜೇನು ನೊಣಗಳು ದಾಳಿ ನಡೆಸಿವೆ. ಆಟ ಆಡುವಾಗ ಚೆಂಡು ಜೇನಿನ ಗೂಡಿಗೆ ಬಿದ್ದಿದೆ. ಇದರಿಂದ ಜೇನು ನೊಣಗಳು ಯುವಕರನ್ನ ಅಟ್ಯಾಕ್ ಮಾಡಿವೆ. ಜೇನು ನೊಣಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಗ್ರೌಂಡ್ನಲ್ಲಿ ಇದ್ದವರೆಲ್ಲ ಓಡ್ ಹೋಗಿದ್ದಾರೆ. ಇನ್ನು ಈ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ವೈರಲ್ ಆಗಿದೆ.
ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ HY ಮೇಟಿ ಅಧಿಕಾರವನ್ನ ಸ್ವೀಕರಿಸಿದ್ರು. ಬಾಗಲಕೋಟೆಯ ವಿದ್ಯಾಗಿರಿಯ BTDA ಕಚೇರಿಯಲ್ಲಿ ಪದಗ್ರಹಣ ನಡೆಯಿತು. ಶಾಸಕ HY ಮೇಟಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಜಾನಕಿ KM ಸೇರಿದಂತೆ BTDA ಅಧಿಕಾರಿಗಳು ಭಾಗಿಯಾಗಿದ್ರು. ಅಧಿಕಾರ ಸ್ವೀಕರಿಸಿದ ಮೇಟಿ ಅಭಿವೃದ್ಧಿಗೆ ಒತ್ತು ನೀಡುತ್ತೇನೆ ಅಂತ ಹೇಳಿದ್ರು. ಅನ್ಯ ಕಾರ್ಯದ ನಿಮಿತ್ತ ಉಡುಪಿಗೆ ಆಗಮಿಸಿದ್ದ ನಟ ಪ್ರಕಾಶ್ ರೈ ನಿರ್ಮಾಣ ಹಂತದಲ್ಲಿರುವ ಕಾಪುವಿನ ಹೊಸ ಮಾರಿಗುಡಿಗೆ ಭೇಟಿಯನ್ನ ನೀಡಿದ್ದಾರೆ. ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವ ಕಾಪು ಹೊಸ ಮಾರುಗುಡಿಯಲ್ಲಿ ಮಾರಿಯಮ್ಮನ ದರ್ಶನವನ್ನ ಪಡೆದಿದ್ದಾರೆ. ದೇವಳದಲ್ಲಿ ಬರದಿಂದ ಸಾಗ್ತಾ ಇರುವ ಕಾಮಗಾರಿಗಳನ್ನು ವೀಕ್ಷಿಸಿದ ನಟ ಪ್ರಕಾಶ್ ರೈ ಎಳಕಲ್ ಕಲಾತ್ಮಕ ಶೈಲಿಯ ಕೆತ್ತನೆಗಳ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ದಕ್ಷಿಣ ಭಾರತದಲ್ಲಿ ವಿಶಿಷ್ಟವಾಗಿ ಮೂಡಿ ಬರ್ತಾ ಇರುವ ದೇಗುಲದ ಕಲಾ ಪ್ರಕಾರವನ್ನ ಕಂಡು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ದೇವಾಲಯದ ಆಡಳಿತ ಮಂಡಳಿಯ ಸದಸ್ಯರು ಪ್ರಾರ್ಥನೆ ನಡೆಸಿ ಮಾರಿಯಮ್ಮನ ಅನುಗ್ರಹ ಪ್ರಸಾದವನ್ನ ಪ್ರಕಾಶ್ ರೈಗೆ ನೀಡಿದ್ದಾರೆ. ಅಯೋಧ್ಯ ಶ್ರೀರಾಮ ಮಂದಿರದಲ್ಲಿ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ನೇತೃತ್ವದಲ್ಲಿ ಮಂಡಲೋತ್ಸವ ನಡೆಯುತ್ತಿದೆ. ಪ್ರತಿದಿನ ಅಭಿಷೇಕ, ಹೋಮ, ಹವನ, ಪಲ್ಲಕ್ಕಿ ಸೇವೆಗಳನ್ನ ಬಾಲರಾಮನಿಗೆ ಸಮರ್ಪಿಸಲಾಗ್ತಾ ಇದೆ. ಈ ನಡುವೆ ಅಯೋಧ್ಯೆಯ ಶ್ರೀರಾಮನ ತೊಟ್ಟಿಲು ಸೇವೆಗೆ ಕಾಷ್ಠಶಿಲ್ಪದಲ್ಲಿ ನಿರ್ಮಿಸಲಾದ ತೊಟ್ಟಿಲನ್ನ ಉಡುಪಿ ಮಾಜಿ ಶಾಸಕ ರಘುಪತಿ ಭಟ್ ಸಮರ್ಪಿಸಿದ್ದಾರೆ. ರಾಜಸ್ಥಾನದ ಉದಯಪುರದಲ್ಲಿ ಬೀಟೆ ಮರದಿಂದ ನಿರ್ಮಿಸಲಾದ ಕೆತ್ತನೆಗಳುಳ್ಳ ತೊಟ್ಟಿಲನ್ನ ಫೆಬ್ರವರಿ 7ರಂದು ಸಂಜೆ ನಡೆಯುವ ಉತ್ಸವದಲ್ಲಿ ಅರ್ಪಣೆ ಮಾಡುವುದಾಗಿ ರಘುಪತಿ ಭಟ್ ಮಾಹಿತಿ ನೀಡಿದ್ದಾರೆ. ನೂತನ ತೊಟ್ಟಿಲಿನಲ್ಲಿ ಬಾಲರಾಮ ದೇವರಿಗೆ ಪೇಜಾವರ ಸ್ವಾಮೀಜಿ ತೊಟ್ಟಿಲು ಸೇವೆಯನ್ನ ನಡೆಸಲಿದ್ದಾರೆ. ಕರ್ಕಶ ಶಬ್ದ ಮಾಡಿಕೊಂಡು ಬೈಕ್ ಚಾಲನೆ ಮಾಡುವ ಸವಾರರಿಗೆ ಬೀದರ್ ಪೊಲೀಸರು ಬುದ್ಧಿ ಕಲಿಸಿದ್ದಾರೆ. ಸಾರ್ವಜನಿಕರ ಮುಂದೆಯೇ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಮೌಲ್ಯದ 108 ಬೈಕ್ಗಳ ಸೈಲೆನ್ಸರ್ಗಳ ಮೇಲೆ ರೂಲರ್ ಹತ್ತಿಸಿ ನಾಶವನ್ನ ಮಾಡಿದ್ದಾರೆ. ಎಸ್ಪಿ ಚೆನ್ನಬಸವಣ್ಣ SL ಅವರ ಸಮ್ಮುಖದಲ್ಲಿ ಪೊಲೀಸ್ ಚೌಕ್ ಬಳಿ ಬೈಕ್ನ ಸೈಲೆನ್ಸರ್ ನಾಶಗೊಳಿಸಿದ್ದಾರೆ ಪೊಲೀಸರು. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿ ಮಂಗನ ಕಾಯಿಲೆ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸಿದ್ದಾಪುರದ ಕೋರ್ಲಕೈನಲ್ಲಿ ಕಳೆದ 4 ದಿನದಲ್ಲಿ 3 ಮಂಗಗಳು ಸೋಂಕಿನಿಂದ ಮೃತಪಟ್ಟಿದೆ. ಸೂಕ್ತ ವ್ಯಾಕ್ಸಿನ್ ಇಲ್ಲದಿದ್ದರಿಂದ ಮನೆ ಮನೆಗೆ ತೆರಳಿ ಮುಂಜಾಗ್ರತೆ ಮೂಡಿಸ್ತಾ ಇದ್ದಾರೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ. ಆದರೆ ನಿಮ್ಮ ಮುಂಜಾಗ್ರತೆ ಬೇಡ, ಲಸಿಕೆ ಕೊಡಿ ಎನ್ನುತ್ತಿದ್ದಾರೆ ಜನರು. 14 ದಿನಗಳಲ್ಲಿ 37 ಜನರಲ್ಲಿ KFD ಸೋಂಕು ಪತ್ತೆಯಾಗಿದೆ. ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಒಟ್ಟು 24 ಜನರು ಮಂಗನ ಕಾಯಿಲೆಗೆ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ರೋಗ ಉಲ್ಬಣಗೊಳ್ತಾ ಇರುವ ಬೆನ್ನಲ್ಲೇ ಮಂಗನ ಸಾವಿಗೆ ಆತಂಕ ಕಾಡ್ತಾ ಇದೆ. ಆದರೆ ಜಿಲ್ಲಾಡಳಿತ ಮಂಗಗಳು ಯಾವುದರಿಂದ ಸತ್ತಿದೆ ಎಂಬ ಖಚಿತ ಮಾಹಿತಿ ಇಲ್ಲ ಎಂಬುದಾಗಿ ಹೇಳ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.